ಇವ್ರದ್ದು ಸೈನ್ ಹಾಕಕ್ಕೆ ಹೋಗ್ತಿದ್ದೆ. ನಾನು ಹೇಳಿದೆ ನಿಮ್ ಸೈನ್ ಮಾತ್ರ ಹಾಕ್ಬೇಡಿ, ಡೂಪ್ಲಿಕೇಟ್ ಸೈನ್ ಏನಾದ್ರು ಗೀಚ್ ಬನ್ನಿ ಅಂತ ಹೇಳಿ. ಯಾಕೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ನೋಡಿ ನಿಮ್ಮ ಸೈನ್ ಹಾಕಿದನಂತೆ, ಇದು ನಂದು ಸೈನ್ ಅಲ್ಲ ಅಂತ ಹೇಳಿದ್ರೆ ಮುಗೀತು. ನಿಮ್ ಸೈನ್ ಹಾಕಿದ್ರೆ ತಗೊಳಕೊಳ್ತಿರೋದು. ಮನೆಯಿಂದ ಜಾಸ್ತಿ ದುಡ್ಡು ತಗೋತಿರ್ಲಿಲ್ಲ. ಮನೆಯಿಂದ ನಂಗೆ ಬಸ್ಸಿಗೆ ಹೋಗಕ್ಕೆ ಬರಕ್ಕೆ ಊಟ, ಅಲ್ಲಿ ಕ್ಯಾಂಟೀನ್ ಊಟಕ್ಕೆ 10 ರೂಪಾಯಿ ಕೊಡ್ತಿದ್ರು. ನನಗೆ ಗೋಲ್ಗಪ್ಪ ಅಂತ ಹೆಸರಿಟ್ಟಿದ್ರು ಕಾಲೇಜ್. ಒಂದು 2 ವಾರ ನಾನು ಸೈಲೆಂಟ್ ಇದ್ದೆ. ನಾವು ಕುಡ್ದು ಬಂದು ಇಲ್ಲಿ ಸಿಕ್ಕಾಕೊಂಡು ಅದು ನೋಟಿಸ್ ಬೋರ್ಡ್ ಬಂದು ಅದೊಂದು ಜಗಳ ಆಗಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಿಂಗೆ ಆಗಿತ್ತು ಸರ್. ಹೈಸ್ಕೂಲಲ್ಲಿ ಒಮ್ಮೆ ಆಗಿತ್ತು, ಆಮೇಲೆ PUC ಅಲ್ಲಿ ಒಂದಾಗಿತ್ತು, ಡಿಗ್ರಿಯಲ್ಲಿ ಒಂದಾಗಿತ್ತು. ಬಟ್ ಯಾಕೆ ಬೇಡ ಅಂದ್ರೆ ಬೇಡ ಸರ್, ನಾವು ಅವಾಗ ನಮ್ಮ ಮೂಡೆ ಬೇರೆ ಇತ್ತು. ಇವಾಗ ಸ್ವಲ್ಪ ಫನ್ ತರ ಇದ್ರು, ಇವಾಗ ತಾಳ್ಮೆ ಎಲ್ಲ ಜಾಸ್ತಿ ನಮ್ಗೆ. ಆವಾಗ ತಾಳ್ಮೆ ಎಲ್ಲ ಸ್ವಲ್ಪ ಕಡಿಮೆ. ಅವಾಗ ಏನಂದ್ರೆ ರೌಡಿಸಮ್ ಅನ್ನೋದಕ್ಕಿಂತ ನಾನು ಕೋಪ ಎಲ್ಲ, ರೌಡಿಸಮ್ ಅಂದ್ರೆ ಒಂಥರ ರೌಡಿಸಮ್ ತರ ಫೈಟ್ ಗೀಟೆಲ್ಲ ಜಾಸ್ತಿ ಇರ್ಲಿಲ್ಲ. ಸ್ಟ್ರೈಕ್ ಮಾಡೋದ್ರಲ್ಲೆಲ್ಲ ಕಾಲೇಜಲ್ಲೆಲ್ಲ ಎತ್ತಿದ್ ಕೈ ನಮ್ದು. ಹೇಗಂದ್ರೆ ನಾನು ಕಾಲೇಜಿಗೆ ಸ್ಟಾರ್ಟಿಂಗ್ ಬಂದಾಗ ನಾನು PUC ಅಲ್ಲೆಲ್ಲ ಇರ್ಬೇಕಾದ್ರೆ ನಮ್ ಬಂಕ್ ಹಾಕೋದು ಅದೆಲ್ಲ ಜಾಸ್ತಿ ಇತ್ತು ನಮ್ ಕಡೆ. ಸ್ಟ್ರೈಕ್ ಮಾಡೋದು ಮಿಲಾಗ್ರಿಸ್ ಕಾಲೇಜಲ್ಲಿ ಸ್ಟ್ರೈಕ್ ಅಲ್ಲೇ ಇಲ್ಲ, ತೀರಾ ಕಡಿಮೆ. ಅಲ್ಲಿ ನಾನು ಅನ್ಕೊಂಡಿದ್ದೆ ಇಲ್ಲೂ ಕೂಡ ಅದೇ ತರ ಇರುತ್ತಲ್ವ ಅಂತ. ನಾನು ನನ್ನ ಅಡ್ಮಿಷನ್ ಮಾಡಿದ ಫಾದರ್ ಅವರು ರಿಟೈರ್ಡ್ ಆಗಿದ್ರು. ಸೊ ಈಗ ಕಾಲೇಜಲ್ಲಿ ಪ್ರಿನ್ಸಿಪಲ್ ಅಂತೂ ಕರೆಕ್ಟ್ ಇಲ್ಲ. ಇಲ್ಲಿ ಅನಾಚಾರ ಇದ್ದು ಅವಾಗ ಸ್ಟ್ರೈಕ್ ನಡೀತಾ ಇತ್ತು. ಸೊ ಅವಾಗ ನಮ್ಮ ಕಾಲೇಜಿಗೆ ರಜೆ ಕೊಟ್ಟಿಲ್ಲ ಅಂತ BBM ಫೈನಲ್ ಇಯರ್ BBM ಅವರು ಜಗಳಕ್ಕೆ ಎದ್ದಿದ್ರು. ನಾವು ಅವ್ರ ಜೊತೆ ಜಗಳಕ್ಕೆ ನಮ್ಮ ತಲೆಗೆಲ್ಲ ಬಟ್ಟೆ ಕಟ್ಟಿ ಒಂದು ಬೋರ್ಡ್ ಇಟ್ಕೊಂಡು ನನ್ನ ಫ್ರೆಂಡ್ ಒಬ್ಬ ಹೈಟ್ ಇದ್ದಾನೆ, ಅವನ್ನ ನನ್ನ ಹೆಗಲ ಮೇಲೆ ಕೂರಿಸಿದ್ದಾನೆ. ನಾನು ಕೂರಿಸಿ ನಾವೆಲ್ಲ ಬೊಬ್ಬೆ ಹೊಡಿತಿದ್ವಿ, ರಜೆ ಬೇಕು ಅದ್ ಬೇಕು ಕಾಲೇಜ್ ಬಂದ್ ಮಾಡ್ಬೇಕಂತ. ಅವಾಗ ಒಬ್ರು ಲೆಕ್ಚರರ್ ಬಂದು ಇಳಿಯೋ ಕೆಳಗೆ ಹಿಂಗೆಲ್ಲ ಬೈತಿದ್ರು. ನಾನ್ ಬೈದಾಗ ಬಿಟ್ಟಿದ್ದೀನಿ, ಅವ್ರಿ ಯಾರ ಮಾರ ಕರ್ಕೊಂಡೋಗ್ರು ಅವ್ರನ್ನ ಅಂತ ಹೇಳ್ಬಿಟ್ಟಿದ್ದೀನಿ. ಯಾರಿಗೆ ಹೇಳಿದ್ದೀನಂತ ಗೊತ್ತಿಲ್ಲ ನಂಗೆ. ನೆಕ್ಸ್ಟ್ ಡೇ ಕಾಲೇಜಿಗೆ ಬಂದಾಗ ಎಲ್ಲ ಮಕ್ಕಳು ಬಂದು ಏನು ಡೇರಿಂಗ್ ನಿಂದು, ಯಾಕೆ ಏನಾಯ್ತು? ನೆಕ್ಸ್ಟ್ ಪ್ರಿನ್ಸಿಪಾಲ್ಗೆ ಯಾರೋ ನೀನು ಹೋಗಕ್ಕೆ ಅಂತ ಬೈದಿದ್ಯಲ್ಲ. ನಾನು ಅವ್ರ ಮುಂದೆ ಆಟಿಟ್ಯೂಡ್ ಬಿಡಕ್ಕಾಗ್ತಿಲ್ಲ ನನಗೆ. ಒಳಗಡೆ ಪುಕ ಅನ್ನಿಸ್ತಿದೆ. ಏನೋ ಪುಣ್ಯಕ್ಕೆ ಅವ್ರು ಸ್ವಲ್ಪ ಮರವು ಜಾಸ್ತಿ ಇತ್ತು ಅವ್ರಿಗೆ. ಸೊ ಹಾಗಾಗಿ ನಾನು ಬದುಕೊಂಡಿದ್ದೆ. ಅದಾದ್ಮೇಲೆ ಸ್ವಲ್ಪ ಅಲ್ಲಿಂದ ಒಂಚೂರು ಹವಾ ಕ್ರಿಯೇಟ್ ಆಗಿ. ಅದಕ್ಕಿಂತ ಮುಂಚೆ ನನಗೆ ಗೋಲ್ಗಪ್ಪ ಅಂತ ಹೆಸರಿಟ್ಟಿದ್ರು ಕಾಲೇಜ್. ಒಂದು 2 ವಾರ ನಾನು ಸೈಲೆಂಟ್ ಇದ್ದೆ. ನಾನು ಅಂದ್ರೆ ಎಲ್ಲ ಹೊಸಬ್ರು ಫ್ರೆಂಡ್ಸ್ ಅಲ್ವಾ, ನಾನು ಸೈಲೆಂಟ್ ಇದ್ದೆ, ಯಾರು ಸೆಟ್ ಆಗಿರ್ಲಿಲ್ಲ. ಸ್ಟಾರ್ಟಿಂಗ್ ನಟೇಶ್ ಮತ್ತೆ ಆಶೀಶ್ ಅಂತ ಒಂದಿಬ್ರು ಸೆಟ್ ಆಗಿದ್ರು. ಅವಾಗ ಕುಡ್ದು ಬೇರೆ ಕ್ಲಾಸಿಗೆ ಬಂದಿದ್ವಿ ಡಿಗ್ರಿಯಲ್ಲಿ ಫಸ್ಟ್ ವೀಕ್. ಅಂದ್ರೆ ಸೋಮವಾರ ಕಾಲೇಜಿಗೆ ಜಾಯಿನ್ ಆಗಿದ್ದು, ಶುಕ್ರವಾರ ಬೆಳಿಗ್ಗೆ 2 ಪೀರಿಯಡ್ ಆದ್ಮೇಲೆ 3ನೇ ಪೀರಿಯಡ್ ಫ್ರೀ ಇತ್ತು. ಅದಾದ್ಮೇಲೆ 1 ಅವರ್ ಲಂಚ್ ಬ್ರೇಕ್ ಇರುತ್ತೆ. ನಾವು ಕುಡ್ದು ಬಂದು ಇಲ್ಲಿ ಸಿಕ್ಕಾಕೊಂಡು ಅದು ನೋಟಿಸ್ ಬೋರ್ಡ್ ಬಂದು ಅದೊಂದು ಜಗಳ ಆಗಿ. ಅಯ್ಯೋ ನಾನು ಫಸ್ಟ್ ವಾರನೇ TC ತೆಗೆದು ಮುಖದ ಮೇಲೆ ಬಿಸಾಡಿದ್ರು ನನ್ಗೆ. ಆಮೇಲೆ ಇಲ್ಲ ಕುಡ್ದಿಲ್ಲ ಹಂಗೆ ಅಂತೆಲ್ಲ ಪ್ರೂವ್ ಮಾಡಿ ಏನೇನೋ ಆಗೋಯ್ತದ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ನೋಡಕ್ ಮಾತ್ರ ರಾಕೇಶ್ ಅವ್ರ ಹಿಂಗೆ ಹಿಂದ್ಗಡೆ ಬೇಜಾನ್ ಸ್ಟೋರಿಗಳಿದಾವೆ, ಒಳ್ಳೊಳ್ಳೆ ಮೆಮೊರೀಸ್ ಅಲ್ವಾ. ಬಟ್ ಏನಂದ್ರೆ ಅವಾಗ ನಾವು ಮನೆಯಲ್ಲಿ ಅದೇ ಸ್ಟೂಡೆಂಟ್ ಲೈಫ್ ಎಂಜಾಯ್ ಮಾಡಿದಿರಾ. ಬಟ್ ಮನೆಯಿಂದ ಜಾಸ್ತಿ ದುಡ್ಡು ತಗೋತಿರ್ಲಿಲ್ಲ. ಮನೆಯಿಂದ ನಂಗೆ ಬಸ್ಸಿಗೆ ಹೋಗಕ್ಕೆ ಬರಕ್ಕೆ ಊಟ, ಅಲ್ಲಿ ಕ್ಯಾಂಟೀನ್ ಊಟಕ್ಕೆ 10 ರೂಪಾಯಿ ಕೊಡ್ತಿದ್ರು. ಕ್ಯಾಂಟೀನ್ ಊಟ 10 ರೂಪಾಯಿ 11 ರೂಪಾಯಿ ಏನಿತ್ತು. ಅದಕ್ಕೆ ಒಂದು 12-13 ರೂಪಾಯಿ, ಮತ್ತೆ ಹೋಗಿ ಬರಕ್ಕೆ ಒಂದು 5 ರೂಪಾಯಿ 25 ರೂಪಾಯಿ ಕೊಡ್ತಿದ್ರು ಅಷ್ಟೇ. ಅದು ಬಿಟ್ರೆ ಜಾಸ್ತಿ ದುಡ್ಡು ಕೊಡ್ತಿರ್ಲಿಲ್ಲ. ಬಟ್ ನಮ್ದು ಮಜೆ ಎಲ್ಲ ಏನಿತ್ತು, ನಾನು ಸಾಟರ್ಡೆ ಸಂಡೇ ಎಲ್ಲ ಕ್ಯಾಟ್ರಿಂಗ್ ಎಲ್ಲ ಹೋಗ್ತಿದ್ದೆ, ಕ್ಯಾಟ್ರಿಂಗ್ ಕೆಲ್ಸಕ್ಕೆಲ್ಲ ಹೋಗ್ತಿದ್ದೆ. ಸೊ ಅಲ್ಲಿಂದ ಬರೋ ದುಡ್ಡೆಲ್ಲ ನಾವು ನಮ್ ಜೂನಿಯರ್ ಎಲ್ಲ ಜಗಳ ಆಡ್ತಿದ್ರು. ಅಂದ್ರೆ ಕಾಲೇಜಲ್ಲಿ ಹಾಗೆ ಅಲ್ವಾ, ಒಂದು 200-300 ರೂಪಾಯಿ ಎಲ್ಲ ಒಟ್ಟಾಕಿ ಕ್ಲಾಸ್ ಬಂಕ್ ಹಾಕಿ ಪಾರ್ಟಿ ಮಾಡಕ್ ಹೋಗ್ತಿದ್ರು. ನಾನು ನನ್ನ ಫ್ರೆಂಡ್ ಹಂಗೆ. ಆಮೇಲೆ ಕೆಲವೊಮ್ಮೆ ಜೂನಿಯರ್ಸ್ ಎಲ್ಲ ಜಗಳ ಆಡ್ತಿರು. ಜೂನಿಯರ್ಸ್ಗೆಲ್ಲ ನಾನು ನಟೇಶ್ ಅಂದ್ರೆ ಸಿಕ್ಕಾಬಟ್ಟೆ. ನಟೇಶ್ ಅಲ್ಲಲ್ಲ ಒಂಥರ ಖುಷಿ, ಹೆಮ್ಮೆ ತರ, ನಾವು ಒಂಥರ ಲೀಡರ್ ತರ. ಯಾಕಂತ ಹೇಳಿದ್ರೆ ನಟೇಶ್ ಅವನದು ಬೈಕ್ ಮಾರಿದ್ದ. ಅವನ ಹತ್ರ ಒಂದು 20 ಪಲ್ಸರ್ ಬೈಕ್ ಮಾರಿದ್ದಕ್ಕೆ ಒಂದು 25-30 ಸಾವಿರ ಏನು ಅವನ ಕೈಯಲ್ಲಿತ್ತು. ನಾನು ಕ್ಯಾಟ್ರಿಂಗ್ ಎಲ್ಲ ಹೋಗ್ತಿದ್ದೆ. ನನ್ನ ಹತ್ರ 1,500-2 ಸಾವಿರ ಇರುತ್ತೆ ಕಿಸಲ್ಲಿ. ಇವರು ಜಗಳಾಡ್ತಿದ್ದಾರೆ. ಒಂದಿನ ಅಂಗಡಿಗೆ ಹೋದಾಗ ನಾವು ಪಪ್ಸ್ ಏನೋ ತಿನ್ನಕ್ ಹೋದ್ವಿ.
ಏನ್ರು ನಿಮ್ ಜಗಳ ಅಂತ ಕೇಳಿದಾಗ ಇವ್ರು 100 ರೂಪಾಯಿ ಕೊಡ್ತಾನಣ್ಣ, ಇವನು 100 ರೂಪಾಯಿ ಕೊಡ್ತಾನೆ, 500 ರೂಪಾಯಿ ತಿಂತಾನೆ, 700 ರೂಪಾಯಿ ಕುಡಿತಾನೆ, ದುಡ್ಡಿಲ್ಲ ಅಂತಾನೆ ಈಗ ಅಂತ. ಏನ್ರು ನಿಮ್ ಜಗಳ ಅಂತ. ನಾನು 500 ರೂಪಾಯಿ ತೆಗೆದುಕೊಡೋದು, ಅವ್ನು 500 ರೂಪಾಯಿ ತೆಗೆದುಕೊಡೋದು. ಅವ್ರಿಗೆ ಭಾರಿ ಖುಷಿ, ಇವರು ಕುಡ್ದು ಕ್ಲಾಸಿಗೆ ಬರೋದು. ಸೊ ಆ ಥರ. ಮತ್ತೆ ಸ್ಟ್ರೈಕ್ ಏನಾದ್ರು ಆಗ್ಬೇಕಿದ್ರೆ ಇವರು ಜೂನಿಯರ್ ಅವ್ರಿಗೆ ಏನಾದ್ರು ಸ್ಟ್ರೈಕ್ ಮಾಡ್ಬೇಕಿದ್ರೆ ಇವ್ರು ನನ್ನ ಹತ್ರ ಬರೋದು, ನಾನು ಸ್ಟ್ರೈಕಿಗೆ ಬರೋದು. ಆಮೇಲೆ ಒಂದಿನ ಏನು ಮಾಡಿದ್ರು, ಲೆಟರ್ ಬರೆದು ಕೊಡ್ಬೇಕಂತ ಹೇಳಿದ್ರು. ಲೆಟರ್ ಬರೆದು ಕೊಡ್ಬೇಕಾದ್ರೆ ನಾವು ಲೆಟರ್ ಅವ್ರು ಬರೆದಿದ್ದಾರೆ. ಸೊ ಅದೆಲ್ಲ ಓದಿದ್ದೆ. ಸೈನ್ ಹಾಕಕ್ಕೆ ಕೇಳಿದ್ರು. ಯಾರಾದ್ರು ಬನ್ನಿ, ಯಾರು ಹೋಗ್ತಾ ಇಲ್ಲ ಕಾಲೇಜ್, ಎಲ್ಲ ಕೂತಿದ್ದಾರೆ. ಒಂದು 500-600 ಮಕ್ಕಳು ಕೂತಿದ್ದೀವಿ, ಒಬ್ರು ಸೈನ್ ಹಾಕಕ್ಕೆ ಬರ್ತಾ ಇಲ್ಲ. ನಾನು ಫಸ್ಟ್ ಎದ್ದು ಕುಳ್ಳ ಒಂದು 600-500 ಸ್ಟೂಡೆಂಟ್ಗಳು ಮಧ್ಯೆ ಒಬ್ಬ ಎದ್ದು ಹೋದೆ. ನನ್ನ ನೋಡಿ ಇನ್ನೊಬ್ಬ ಬಂದ. ನೋಡಿ 3 ಜನ ಬೇಕಂದ್ರು 3 ಜನ, ಇನ್ನಿಬ್ರು ಬಂದ್ರು. ಒಬ್ಬ ನನ್ನ ಬ್ಯಾಚ್ ಮೇಟೆ BCom ಇಂದ, ಮತ್ತೊಬ್ಬ ನಮ್ಮ ಜೂನಿಯರ್ ಒಬ್ಬ ಬಂದ. ನಾನು ಸೈನ್ ಹಾಕ್ದೆ. ನಾನು ಸೈನ್ ಹಾಕುವಾಗ ಇವ್ರದ್ದೇ ಸೈನ್ ಹಾಕಕ್ಕೆ ಹೋಗ್ತಿದ್ದೆ. ನಾನು ಹೇಳಿದೆ, ನಿಮ್ಮ ಸೈನ್ ಮಾತ್ರ ಹಾಕ್ಬೇಡಿ, ಡೂಪ್ಲಿಕೇಟ್ ಸೈನ್ ಏನಾದ್ರು ಗೀಚ್ ಬನ್ನಿ ಅಂತ ಹೇಳಿ. ಯಾಕೆ ಈಗ ನೋಡಿ ಇವಾಗ ಸೈನ್ ಹಾಕಿಸ್ತಾರೆ, ನಾಳೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ನೋಡಿ ನಿಮ್ಮ ಸೈನ್ ಹಾಕಿದ್ದೇನೆ ಅಂತ, ಇದು ನಂದು ಸೈನ್ ಅಲ್ಲ ಅಂತ ಹೇಳಿದ್ರೆ ಮುಗೀತು. ನಿಮ್ಮ ಸೈನ್ ಹಾಕಿದ್ರೆ ತಗೊಳಕೊಳ್ತಿರೋದು. ಸೊ ಆ ಥರ ಎಲ್ಲ ಸ್ಟ್ರೈಕ್ ಎಲ್ಲ ಕ್ರಿಮಿನಲ್ ಐಡಿಯಾಗಳಿದಾವೆ ನಿಮಗೆ. ಇವಾಗ ಇಲ್ಲಿ ಕಾಮಿಡಿ ಕಿಲಾಡಿಗಳೆಲ್ಲ ಬಂದು ಈ ಕಾಣಿಸ್ಕೊಂಡ್ಮೇಲೆ ಹಳೆ ಜೂನಿಯರ್ಸ್ ಎಲ್ಲ ಸಿಕ್ಕಿದಾರ ಹಳೆ ಟೀಚರ್ಸ್ ಅವ್ರು ಏನಾದ್ರು? ನಾನು ಕಾಲೇಜ್ಗೆ ಹೋಗ್ತೀನಿ, ಮತ್ತೆ ಕೆಲವೊಮ್ಮೆ ಲೆಕ್ಚರ್ ಸಿಗ್ತಾರೆ. ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ರು ಕೂಡ ಕೆಲವು ನಾನು ಬೇರೆ ಕಡೆ ಹೋದಾಗೆಲ್ಲ ಸಿಗ್ತಾ ಇರ್ತಾರೆ. ಏನಂತಾರೆ ಇವಾಗ? ಖುಷಿ ಪಡ್ತಾರೆ. ಜೂನಿಯರ್ಸ್ ಎಲ್ಲ ಫ್ರೆಂಡ್ಸ್ ಬ್ಯಾಚ್ ಎಲ್ಲ ಖುಷಿ ಪಡ್ತಾರೆ. ಅವರೆಲ್ಲ ಪೋಜರಿ ಮಾಡೋದು ಕಲ್ತಿರ್ತಾರಲ್ಲ, ನೀವು ಕಲ್ಸ್ಕೊಟ್ಬಿಟ್ಟು ಎಲ್ಲ ಕಡೆ. ಬಟ್ ನಾವು ಕಾಲೇಜ್ ಬಿಟ್ಟು ಬಂದ್ಮೇಲೆ ನಮ್ಗೆಲ್ಲ ಮೆಸೇಜ್ ಎಲ್ಲ ಮಾಡ್ತಿದ್ರು. ಮೆಸೇಜ್, ಅಣ್ಣ ನೀವು ಹೋದ್ಮೇಲೆ ಕಾಲೇಜ್ ನಿಮ್ ಜೊತೆ ಹೋಗಿದೆ ಅಣ್ಣ, ಬೋರ್ ಆಗುತ್ತೆ ಈಗ, ಒಂದಿಲ್ಲ ಜಗಳ ಇಲ್ಲ, ಸ್ಟ್ರೈಕ್ ಇಲ್ಲ, ಏನಿಲ್ಲ. ಬಟ್ ಇವಾಗ ಮಜಾ ಇವಾಗ ಅವ್ರಿಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ನಾವು ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಒಂದು ಜಗಳನೇ ಮಾಡ್ಬೇಕಾಗಿತ್ತು. ಇವಾಗ ಇವ್ರು ಬೇಡ ಅಂದ್ರು ಮ್ಯಾನೇಜ್ಮೆಂಟೇ ಇವ್ರಿಗೆ ಫಂಕ್ಷನ್, ಅಂದರೆ ಟೀಚರ್ಸೇ ಮತ್ತು ಲೆಕ್ಚರರ್ಸ್, ಪ್ರಿನ್ಸಿಪಲ್ಸರೇ ಇವ್ರಿಗೆ ಇವಾಗ ಪ್ರಿನ್ಸಿಪಲ್ ಒಳ್ಳೆ ಎಂಜಾಯ್ ಇದ್ದಾರೆ, ವಿನ್ಸೆಂಟ್ ಆಳ್ವ ಅಂತ. ಸೊ ಅವರು ನಮ್ಮನ್ನು ಕರಿತಾ ಇರ್ತಾರೆ, ಬನ್ನಿ ಮಜಾ ಮಾಡೋಣ. ನನಗೆ ಅಯ್ಯೋ, ನಾವಿರ್ಬೇಕಾದ್ರೆ ಎಷ್ಟೆಲ್ಲ ಜಗಳ ಆಡ್ತಿದ್ವಿ. ಅವಾಗಂತ ಒಳ್ಳೆ ಪ್ರಿನ್ಸಿಪಲ್ ಸಿಕ್ಕಿದ್ರೆ ಮೋಸ್ಟ್ ನೀವು ಕಾಲೇಜ್ ಬಿಟ್ಟೇ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ. ಗೊತ್ತಿರ್ಲಿಲ್ಲ ಅವಾಗ ಇನ್ನೂ ಏನಾಗ್ತಿದ್ವು. ಬೆಸ್ಟ್ ಮೆಮೊರೀಸ್ ಕಾಲೇಜ್ ಗೋಲ್ಡನ್ ಲೈಫ್. ಖಂಡಿತ. ಸೊ ಒಂದು ಬಿಗ್ ಲಾಂಗ್ ಜರ್ನಿ. ಸೊ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ ರಾಕೇಶ್. ಆ್ಯಂಡ್ ಬಂದು ನಾನು ನಿಮಗೆ ವೆಲ್ಕಮ್ ಮಾಡಿ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿ ತನಕ ನಾನು ನೋಡ್ತಾ ಇರೋದು ರಾಕೇಶ್ ನಗ್ನಗ್ತಾನೆ ಮಾತಾಡ್ತಾರೆ, ನಗ್ತಾನೆ ಇದ್ದಾರೆ. ಅದೇ ಒಂದು ಜೋಶು, ಎನರ್ಜಿ ಹಾಗೆ ಇದೆ. ತುಂಬ ಖುಷಿ ಆಯ್ತು ನಿಜವಾಗ್ಲೂ. ಯಾಕೆ ನಾನು ನಿಮ್ಮ ಸಾಕಷ್ಟು ಸ್ಕಿಟ್ಗಳು ನೋಡಿದ್ದೀನಿ, ನಾನು ಸಖತ್ ಎಂಜಾಯ್ ಮಾಡಿದ್ದೀನಿ, ತುಂಬ ಖುಷಿ ಪಟ್ಟಿದ್ದೀನಿ ನಿಮ್ಮ ಸ್ಕಿಟ್ಗಳಿಗೆ. ಸೊ ಇವತ್ತು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ವಿ ಇಬ್ಬರು ಒಟ್ಟಿಗೆ ಅಂತ ಅಂದರೆ, ಸೊ ದೊಡ್ಡ ಮಟ್ಟಕ್ಕೆ ಬೆಳೀರಿ, ನಿಮ್ಮ ಆಸೆಯಂತೆ ಆದಷ್ಟು ಬೇಗ ಚಾಲೆಂಜ್ ಸ್ಟಾರ್ ದರ್ಶನ್ ಅವ್ರ ಸಿನಿಮಾದಲ್ಲಿ ಅಭಿನಯಿಸೋ ಒಂದು ಅವಕಾಶ ಸಿಗಲಿ. ನಿಮ್ಮ ಪ್ರತಿಭೆ ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಹೋಗಲಿ, ದೊಡ್ಡ ಯಶಸ್ಸು ಸಿಗಲಿ ನಿಮ್ಗೆ. ಶಾರದೆ ಆಶೀರ್ವಾದ ಅಷ್ಟೇ. ಶಾರದೆ ಆಶೀರ್ವಾದ, ಜನಗಳ ಆಶೀರ್ವಾದ, ಕನ್ನಡಿಗರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತೀನಿ. ಖಂಡಿತ. ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾವೇನು ಅಂದ್ಕೊಂತೀವೋ ಅದಾಗಿರಲ್ಲ ಅಂತೀವಲ್ಲ, ಹಾಗೆ ನಾನು ಇವ್ರನ್ನ ಟಿ ವಿಗಳಲ್ಲಿ ನೋಡಿದಾಗ ಮಾತಾಡಿದಾಗೆಲ್ಲ ಇಷ್ಟೊಂದೆಲ್ಲ ಸ್ಟೋರಿಗಳಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ ಜೋಶು, ಎನರ್ಜಿ, ಆ ನಗುಮುಖ, ಹೇಳೋ ಒಂದು ಪ್ರತಿಯೊಂದು ಕೂಡ ನಗ್ನಗ್ತಾ ಹೇಳ್ತಾರೆ. ಅಂದರೆ ಎದುರುಗಡೆ ಕೂತಿರೋ ವ್ಯಕ್ತಿ ಕೂಡ ನಗಬೇಕು, ಆ ಥರ ಒಂದು ಎನರ್ಜಿ ಇದೆ ಅವರಲ್ಲಿ. ಸೊ ಅದೇ ಕಾರಣಕ್ಕೆ ಅನಿಸುತ್ತೆ ಕಾಮಿಡಿ ಕಿಲಾಡಿಗಳಲ್ಲಿ ಅವರು ಫಿನಾಲೆ ಗೆದ್ದಿರೋದು. ಅದೇ ಕಾರಣಕ್ಕೆ ದರ್ಶನ್ ಸಾರು ಹೇಳಿರೋದು ನಾನು ನಿಮ್ಮ ಅಭಿಮಾನಿ ಅಂತ. ಅಷ್ಟಿಲ್ಲದೆ ಸುಮ್ಮನೆ ಯಾರೂ ಹೇಳೋಕ್ಕೆ ಸಾಧ್ಯವಿಲ್ಲ. ಸೊ ಈ ಪ್ರತಿಭೆ ಇನ್ನು ದೊಡ್ಡ ಎತ್ತರಕ್ಕೆ ಬೆಳೀಲಿ, ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗೋಣ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.